ಯಜ್ಞ. ದ್ರವ್ಯಯಜ್ಞ ತಪೋ ಯಜ್ಞ ಯೋಗಯಜ್ಞಸ್ತಥಾ ಪರೇ ಸ್ವಾಧ್ಯಾಯಯಜ್ಞಾನಯಜ್ಞಾಶ್ಚ ಯತಯ ಸಂಶಿತ ವೃತ. ನಾವುಗಳು ಉಸಿರಾಡುವುದನ್ನು ಮತ್ತು ಮಾಡ್ತೇವೆ. ಯಾವಾಗಲೂ ಅಕ್ರಮವಾಗಿಯೇ ಉಸಿರಾಡುವುದನ್ನು ಮಾತ್ರ ಮಾಡ್ತೇವೆ ಹೊರತು ಉಸಿರಿನ ಮಹತ್ವವನ್ನು ಗಮನಿಸೋದೇ ಇಲ್ಲ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ಪ್ರಾಣಾಯಾಮವೇ ಆರೋಗ್ಯವನ್ನು ಕಲ್ಪಿಸುವ ಕ್ರಮವರಿತ ಉಸಿರಾಟ. ಪ್ರಾಣಾಯಾಮದ ಉಸಿರಾಟವೇ ಯೋಗಯಜ್ಞ ಅಂತ. ನಮಸ್ಕಾರ ಕನ್ನಡದ ಶ್ರೇಷ್ಠರೇ, ನಾನು ಲಕ್ಷ್ಮೀನಾರಾಯಣ್ ಬಿ ವಿ ಕೌಶಿಕ್, ಸಪ್ತಬಿಂದು ಯೋಗ ಮಂದಿರ, ಶಿವಮೊಗ್ಗ. ಶ್ರೀಮದ್ ಭಗವದ್ಗೀತೆಯ 4ನೇ ಅಧ್ಯಾಯ ಜ್ಞಾನ ಕರ್ಮ ಸನ್ಯಾಸ ಯೋಗದ 28ನೇ ಶ್ಲೋಕದಲ್ಲಿ ಹೀಗೆ ಹೇಳ್ತಾನೆ. ಏನು ಹಾಗಂದರೆ ಇದರ ಮುಂದೆ ನೋಡೋಣ. ಈಗ ಯಜ್ಞಗಳಲ್ಲಿ ಎಷ್ಟು ವಿಧ ಅಂತ ನೋಡೋಣ. ದ್ರವ್ಯ ಯಜ್ಞ ಅಂದರೆ ಅಶ್ವತ್ಥ ಮರ, ಅರಳಿ ಮರ, ಆಲದ ಮರ, ಮಂದಾರ ಮರ, ಪಲಾಶ ಮರ, ಕಗ್ಗಲಿ ಮರ, ಅತ್ತಿ ಮರ, ಶಮೀ ವೃಕ್ಷ, ದೂರ್ವ, ಕುಶ, ಹಾಗೆ ತುಪ್ಪ, ಹಣ್ಣುಗಳನ್ನು, ಇಂತಹ ಪವಿತ್ರ ದ್ರವ್ಯಗಳನ್ನು ಮಂತ್ರಯುಕ್ತವಾಗಿ ಅಗ್ನಿಗೆ ಸಮರ್ಪಿಸಿ ಹೋಮ ಮಾಡುವುದನ್ನು ದ್ರವ್ಯ ಯಜ್ಞ ಅಂತೇವೆ. ತಪೋಯಜ್ಞ ಅಂದರೆ ಗಾಳಿಯನ್ನೇ ಆಹಾರವನ್ನಾಗಿ ಮಾಡಿಕೊಂಡು ದೇಹವನ್ನು ದಹಿಸಿಕೊಳ್ಳುತ್ತಲೇ ತಪಸ್ಸಿನ ಯಜ್ಞವನ್ನು ಮಾಡುವುದು. ದಿಗಂಬರ ಜೈನ ಮುನಿಗಳು ಶ್ವೇತಾಂಬರರು ನೆರವೇರಿಸುವುದು ಅಹಿಂಸಾವಾದಿ ರೂಪಿ ಯಜ್ಞ. ಭಗವಂತನ ಸಾಕ್ಷಾತ್ಕಾರಕ್ಕೋಸ್ಕರ ನಿರಂತರ ನೆರವೇರಿಕೆಯದೇ ಜಪರೂಪ ಯಜ್ಞ. ಉದ್ಘೋಷ ಮಂತ್ರಗಳನ್ನು ಉಚ್ಚರಿಸುತ್ತಾ ಮಾಡುವುದೇ ಮಂತ್ರಯಜ್ಞ. ಸನಾತನ ಪವಿತ್ರ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿಕೊಂಡು ಉಚ್ಚರಿಸುತ್ತಾ ಉದ್ಧರಿಸುತ್ತಾ ಧರ್ಮೋತ್ಥಾನ ಕಾರ್ಯದಲ್ಲಿ ತೊಡಗುವುದು ಶಾಸ್ತ್ರಾಧ್ಯಯನ ಯಜ್ಞ. ಈ ಎಲ್ಲ ಅನನ್ಯವಾದ ಯಜ್ಞದಂತೆಯೇ ಆರೋಗ್ಯವರ್ಧನೆಗೆ ಮತ್ತು ಆಧ್ಯಾತ್ಮ ಸಿದ್ಧಿಗೋಸ್ಕರವಾಗಿಯೂ ಮಾಡುವ ಯಜ್ಞ ಅಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಎಂಬ ಅಷ್ಟಾಂಗ ಯೋಗ ಯಜ್ಞ. ಈ ಎಲ್ಲ ಯಜ್ಞಗಳಂತೆ ಪ್ರಾಣಾಯಾಮ ಎಂಬ ಯಜ್ಞವು ಸರ್ವಶ್ರೇಷ್ಠವೂ ಆರೋಗ್ಯ ವೃದ್ಧಿಗೆ ಪ್ರಧಾನವೂ ಆಗಿರುತ್ತೆ. ಅದನ್ನೇ ಶ್ರೀಕೃಷ್ಣನು ಪ್ರತಿಪಾದಿಸಿರುವುದು. ಅದೇ ಜ್ಞಾನ ಕರ್ಮ ಸನ್ಯಾಸ ಯೋಗದ 29ನೇ ಶ್ಲೋಕದಲ್ಲಿ ಹೀಗೆ ಹೇಳಿದ್ದಾನೆ ಶ್ರೀಕೃಷ್ಣ. ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನ ತಥಾ ಪರೇ ಪ್ರಾಣಾಪಾನ ಗತಿರುದ್ಧ್ವಾ ಪ್ರಾಣಾಯಾಮ ಪರಾಯಣಃ. ಪ್ರಾಣವಾಯುವನ್ನು ಅಪಾನವಾಯುವಿನಲ್ಲಿ ಮತ್ತು ಅಪಾನವಾಯುವನ್ನು ಪ್ರಾಣವಾಯುವಿನಲ್ಲೂ ಹೋಮ ಮಾಡಿ ಸಮೀಕರಿಸಿ ಸಮೀಚೀನ ಮಾಡಿ ಪ್ರಾಣಾಪಾನ ಯಜ್ಞ ಎಂಬ ಹೋಮದಿಂದ ಯಜ್ಞವನ್ನು ಮಾಡಿಕೊಂಡು ಆ ಎರಡೂ ವಾಯುಗಳನ್ನು ವೃದ್ಧಿಸಿಕೊಂಡು ಪ್ರತಿನಿತ್ಯ ಪ್ರಾಣಾಯಾಮ ಮಾಡುತ್ತಾ ತನ್ನ ಆರೋಗ್ಯವನ್ನು ಯೋಗಿಯು ವೃದ್ಧಿಸಿಕೊಳ್ಳುತ್ತಾನೆ. ಇಲ್ಲಿ ಯೋಗಿ ಅಂದರೆ ನಿರಂತರ ಪ್ರಾಮಾಣಿಕವಾಗಿ ಪ್ರಾಣಾಯಾಮಗಳನ್ನು ನೆರವೇರಿಸಿಕೊಳ್ಳುವವನು ಅಂತ. ಪ್ರಾಣ ಮತ್ತು ಅಪಾನ ವಾಯುಗಳು ಇರುವುದು ಈ ಎರಡೇ ವಾಯುಗಳು ಮಾತ್ರವೇ? ಆ ವಾಯುಗಳ ಪ್ರದೇಶವಾದರೂ ಯಾವುವು? ಮತ್ತು ಯಾವ ವಾಯುಗಳು ನಮ್ಮ ಶರೀರ ಮಂಡಲವನ್ನು ಕಾಪಾಡುತ್ತಿರುತ್ತವೆ? ಆ ವಾಯುಗಳ ಕಾರ್ಯವಾದರೂ ಎಂತಹುದು ನೋಡೋಣ ಮಿತ್ರರೇ. ನಾಮಲಿಂಗಾನುಶಾಸನದ ಸ್ವರ್ಗವರ್ಗದ 83ನೇ ಶ್ಲೋಕಗಳು ಅದನ್ನು ಉದ್ಧರಿಸುತ್ತಾ ನಮ್ಮ ಹಿರಿಯ ಯೋಗ ಗುರುಗಳಾದ ಶ್ರೀ BKS ಅಯ್ಯಂಗಾರ್ ಅವರು ಹೇಳ್ತಾರೆ, ಪ್ರಾಣೋಪಾನ ಸಮಾನಶ್ಚೋದಮನೌಚ ವಾಯವ ಹೃದಯ ಪ್ರಾಣೋ ಗುದೇ ಪಾನ ಸಮಾನೋ ನಾಭಿ ಸಂಸ್ಥಿತ. ಎಲ್ಲರಿಗೂ ತಿಳಿದ ಹಾಗೆ ಪಂಚವಾಯುಗಳು. ಒಂದು ಪ್ರಾಣವಾಯು, ಅದು ಇರುವುದೇ ಪ್ರಾಣ ಪ್ರದೇಶ ಅಂದರೆ ಎದೆಗೂಡು, ಹೃದಯ, ಶ್ವಾಸಕೋಶವು ಇರುವ ಪ್ರದೇಶ. 2 ಅಪಾನವಾಯು, ಅದು ಇರೋದು ಅಪಾನ ಪ್ರದೇಶ ಅಂದರೆ ಅಬ್ಡಮನ್, ಮೂತ್ರಪಿಂಡಗಳು, ಲಿವರ್, ಪ್ಯಾಂಕ್ರಿಯಾಸ್, ದೊಡ್ಡ ಕರಳು, ಸಣ್ಣ ಕರಳು, ಬೆನ್ನುಮೂಳೆ ಇವುಗಳ ಪ್ರದೇಶ. 3 ವ್ಯಾನವಾಯು ಅಂದರೆ ಆಹಾರ ಸ್ವೀಕಾರಿ ಕಾರ್ಯದಿಂದ ಬರುವ ಶಕ್ತಿಯನ್ನು ದೇಹಕ್ಕೆ ಹಂಚುವ ಕಾರ್ಯ ಮಾಡುತ್ತೆ. ಉದಾನವಾಯು ಅಂದರೆ ಮೂಗಿನಿಂದ
ಹೋಗುವ ಬರುವ ವಾಯುವನ್ನು ನಿರ್ವಹಣೆ ಮಾಡುವಂತಹದು. ಸಮಾನ ವಾಯು ಅಂದರೆ ಉದರ ಜೀರ್ಣಕ್ರಿಯೆಗೆ ಸಹಕಾರಿ ಮತ್ತು ಇಡೀ ದೇಹಗಳ ಭಾಗಗಳ ನಿರ್ವಹಣೆ ಮಾಡುತ್ತೆ. ಈ ಪಂಚವಾಯುಗಳಲ್ಲದೆ ಇನ್ನೂ 5 ಉಪವಾಯುಗಳನ್ನು ಹೇಳ್ತಾರೆ ನಾಮಲಿಂಗಾನುಶಾಸನದ ಸ್ವರ್ಗ ವರ್ಗದಲ್ಲಿ. ನಾಗಶ್ಚ ಕೂರ್ಮ ಕೃಕರೋ ದೇವದತ್ತೋ ಧನಂಜಯ ವಾಗ್ದ್ವಾರೆ ನಾಗ ಆಖ್ಯಾತಃ ಕೂರ್ಮ ಉನ್ಮೀಲಿನೇ ಸ್ಮೃತಃ. ನಾಗವಾಯು ತೇಗುವುದರ ಮೂಲಕ ಹೊಟ್ಟೆಯ ಭಾರವನ್ನು ತಗ್ಗಿಸುತ್ತೆ. ಕೂರ್ಮವಾಯುವು ಕಣ್ಣಿನ ರೆಪ್ಪೆ ಹೊಡೆಯುವಂತೆ ಮಾಡುತ್ತೆ. ಅದು ಹಾಗೆ ಮಾಡಿ ಕಣ್ಣಿನ ರಕ್ಷಣೆಗೆ ಸಹಾಯ ಮಾಡುತ್ತೆ. ಕುರ್ಕರವಾಯು ಸೀನುವುದು. ಹೀಗೆ ಸೀನುವಿಕೆಯಿಂದ ನಮ್ಮಲ್ಲಿ ಇಲ್ಲಿ ಗಂಟಲಲ್ಲಿ ಕಟ್ಟಿಕೊಂಡು ಇರುವ ಕಫದಲ್ಲಿ ಕಟ್ಟಿಕೊಂಡಿರುವ ನಾವು ವರ್ಷ ಪೂರ್ತಿ ನಾವು ಉಸಿರಾಡುವಾಗ ಎಲ್ಲ ಇದನ್ನು ಕಸಗಳನ್ನು ಸ್ಮೋಕ್ಗಳನ್ನು ಮತ್ತು ಎಲ್ಲ ವೈರಸ್ಗಳನ್ನು ತೆಗೆದುಕೊಂಡಿರುವಾಗ ಹೀಗೆ ಇಲ್ಲಿ ಅಂಟಿಕೊಂಡಿರುವ ಕಫದಲ್ಲಿ ಅಂಟಿಕೊಂಡಿರುವ ಅಷ್ಟು ಕಸಗಳನ್ನು ಈ ಸೀನು ಹೊರಗೆ ಹಾಕುತ್ತೆ. ಈ ಸೀನುವಿಕೆಯ ವೇಗ ಎಷ್ಟು ಇರುತ್ತೆ ಗೊತ್ತೇನು? ಗಂಟೆಗೆ 102 ಕಿಲೋಮೀಟರ್ನಷ್ಟು. ಕುರ್ಕರವಾಯು ಈ ಸೀನುವುದನ್ನು ಮ್ಯಾನೇಜ್ ಮಾಡುತ್ತೆ. ದೇವದತ್ತ ವಾಯುವು ಬಾಯಿಯನ್ನು ಅಗಲಿಸಿ ಆಕಳಿಕೆ ಬರುವಂತೆ ಮಾಡಿ ಹೆಚ್ಚಿನ ಗಾಳಿ ಬರುವಂತೆ ಮಾಡುತ್ತೆ. ಧನಂಜಯ ವಾಯು ವ್ಯಕ್ತಿ ಸತ್ತ ಮೇಲೂ ದೇಹದಲ್ಲಿ ಕೆಲಕಾಲ ಇದ್ದು ಉಬ್ಬುವಂತೆ ಮಾಡಿ ಕೊಳೆಯುವಂತೆ ಮಾಡುತ್ತೆ. ಅಂದರೆ ದೈವ ನಿಯಮದ ಪ್ರಕಾರ ಮುಖ್ಯ ಪ್ರಾಣವೇ ವಾಯುದೇವನೇ ನಮ್ಮ ಶರೀರವನ್ನು ಆಜೀವ ಪರ್ಯಂತ ಸಲಹುತ್ತಾನೆ. ಆದರೆ ನಮ್ಮ ಅಕ್ರಮ ಉಸಿರಾಟದಿಂದ ನಮ್ಮ ಆರೋಗ್ಯವನ್ನು ನಾವೇ ಹಾಳು ಮಾಡಿಕೊಳ್ಳುತ್ತೇವೆ. ಈ ಪ್ರಾಣಾಯಾಮವು ಯಜ್ಞ ಸಮಾನ ಅಂತ ನರಹರಿಯೇ ಹೇಳಿದ್ದನ್ನು ನಾವು ನೋಡಿದ್ದೇವೆ ಅಲ್ವಾ? ಹಾಗಾದರೆ ಯೋಗಾಸನ ಮತ್ತು ಪ್ರಾಣಾಯಾಮದ ಉಪಯೋಗವೇನು? ಅದನ್ನು ಸ್ವಲ್ಪದರಲ್ಲಿ ಹೇಳಿಬಿಡ್ತೇನೆ, ಯಾಕಂದರೆ ಸಂಚಿಕೆ ಉದ್ದವಾಗಿ ಬಿಡುತ್ತೆ. ಯೋಗಾಸನ ಮತ್ತು ಪ್ರಾಣಾಯಾಮಗಳಿಂದ ಆಗುವ ಆರೋಗ್ಯ ಲಾಭಗಳನ್ನು ಈ ಮುಂದೆ ಮತ್ತೆ ಹೇಳ್ತಾನೆ ಇರ್ತೀನಿ. ನನ್ನ ಸಂಚಿಕೆಗಳನ್ನು ನೋಡ್ತಾ ಇರಿ ಸನ್ಮಿತ್ರರೇ. ಯೋಗಾಸನಗಳನ್ನು ಮಾಡಿಕೊಳ್ಳೋದ್ರಿಂದ ನರ ಸಮೂಹಗಳು ಆಕುಂಚನ ಸಂಕೋಚನ ಕಂಪ್ರೆಸ್ ಅಂಡ್ ಫ್ಲೆಕ್ಸಿಬಿಲಿಟಿಯಿಂದ ಸಂವೇದನಶೀಲತೆ ಧನಾತ್ಮಕವಾಗುತ್ತೆ. ನರಗಳ ಸಂವೇದನಶೀಲತೆ ಧನಾತ್ಮಕವಾಗುತ್ತೆ. ಒತ್ತಿಕೊಂಡೇ ಇರುವ ರಕ್ತನಾಳಗಳು ಹಿಗ್ಗಿಕೊಂಡು ಆ ರಕ್ತನಾಳಗಳ ಎಲ್ಲ ವಾಲ್ಗಳು ಅಂದರೆ ಕವಾಟಗಳು ಬಲಯುತವಾಗುತ್ತೆ. ಪ್ರಾಣಾಯಾಮದ ನೆರವೇರಿಕೆಯಿಂದ ಈ ಹಿಗ್ಗಿದ ರಕ್ತನಾಳಗಳ ಒಳಗೆ ಆ ರಕ್ತವನ್ನು ಅದರ ಜೊತೆಯಲ್ಲಿ ಬರುವ ಆಮ್ಲಜನಕವನ್ನು ಆಕ್ಸಿಜನ್ನನ್ನು ದೇಹದ ತುಂಬೆಲ್ಲ ಓಡಿಯಾಡಿಸಿಕೊಂಡು ಎಲ್ಲ ಭಾಗಗಳಲ್ಲಿ ಶೇಖರಣೆ ಆಗುವಂತಹ ಕಸಗಳನ್ನು ಹೃದಯಕ್ಕೆ ತಂದು ಅಲ್ಲಿಂದ ಶ್ವಾಸಕೋಶಕ್ಕೆ ತಂದು ಆ ಕಸಗಳೆಲ್ಲ ಅಲ್ಲಿ ಊರಿದು ಇಂಗಾಲದ ಡೈಆಕ್ಸೈಡ್ ಆಗಿ ಪರಿವರ್ತಿತವಾಗಿ ನಾವು ಉಸಿರು ಬಿಡುವಾಗ ಕಸಗಳು ಹೇಗೆ ಹೊರಗೆ ಹೋಗುತ್ತವೆ ಅಂದರೆ ದೇಹದ ಕಸ ಸಿಸ್ಟ್ ಎಂಬ ವಿಷವು ಹೊರಗೆ ಹೋದಾಗ ಅಮೃತವೇ ನಮ್ಮ ಶರೀರದಲ್ಲಿ ಉಳಿಯುತ್ತೆ. ಅದೇ ಸಂಪೂರ್ಣ ಆರೋಗ್ಯ, ಅದೇ ಯೋಗಯಜ್ಞ. ಅಂದರೆ ಪ್ರತಿದಿನ ಪ್ರಾಣಾಯಾಮ ಮಾಡುವ ಯೋಗಿ ಅಂದರೆ ಯಾರು? ಯೋಗವನ್ನು ಯಾರು ಮಾಡುತ್ತಾ ಇರುತ್ತಾರೋ ನಿರಂತರವಾಗಿ ಯಾರು ಮಾಡುತ್ತಾ ಇರುತ್ತಾರೋ ಅವರೆಲ್ಲ ಯೋಗಿಗಳೇ. ಅವರ ಶರೀರವೇ ಅವರಿಗೆ ಬರುವಂತಹ ಎಲ್ಲ ರೋಗಗಳನ್ನು ತಡೆಯುವ ಶಕ್ತಿಯನ್ನು ಹೊಂದುತ್ತದೆ. ಈ ಯೋಗದಿಂದ ರೋಗ ನಿರೋಧಕ ಶಕ್ತಿ ಹೊಂದುತ್ತಾರೆ. ಅಂದರೆ ಆರೋಗ್ಯಪೂರಿತ ದೀರ್ಘಾಯಸ್ಸು. ಪ್ರಾಣಾಯಾಮವನ್ನು ಸರಿಯಾದ ಕ್ರಮದಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ. ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸಯೋರ್ಗತಿ ವಿಚ್ಛೇದ ಪ್ರಾಣಾಯಾಮ. ನಾವು ಉಸಿರು ತೆಗೆದುಕೊಳ್ಳುವುದನ್ನು ಬಿಡುವುದನ್ನು ವಿರೋಧ ಮಾಡಿಬಿಡುವುದೇ ಪ್ರಾಣಾಯಾಮ. ನಾವೆಲ್ಲರೂ ನಿಮಿಷಕ್ಕೆ 14 ಬಾರಿ ಉಸಿರು ತೆಗೆದುಕೊಳ್ಳೋದು, 14 ಬಾರಿ ಉಸಿರು ಬಿಡೋದು ಮಾಡ್ತೇವೆ. ಪ್ರಾಣಾಯಾಮ ಎಂದರೆ ನಿಮಿಷಕ್ಕೆ 4 ಬಾರಿ ಉಸಿರು ತೆಗೆದುಕೊಳ್ಳೋದು, ಉಸಿರು ಬಿಡೋದು ಮಾಡಬೇಕು. ಅಂದರೆ ಸಾವಿತ್ರಿ ಪ್ರಾಣಾಯಾಮವನ್ನು ಮಾಡಬೇಕು. ಅಂದರೆ 1 ಸೆಕೆಂಡಿಗೆ 1 ಕೌಂಟಿನಂತೆ 8 ಸೆಕೆಂಡಿನ ತನಕ ಉಸಿರು ತೆಗೆದುಕೊಳ್ಳೋದು, ಹಾಗೆ ಬಿಡುವಾಗ
ಹಾಗೆ ಬಿಡುವಾಗ 1 ಸೆಕೆಂಡಿಗೆ 1 ಕೌಂಟಿನಂತೆ, 8 ಸೆಕೆಂಡಿಗೆ 8 ಕೌಂಟಿನಂತೆ 8 ಸಾರಿ ಬಿಡುತ್ತಾ ಹೊಟ್ಟೆಯಲ್ಲಿ ಇರುವ ಗಾಳಿಯನ್ನು ಹೊರಗೆ ಹಾಕುವುದು. ಇದು ಹೀಗೆ 1 ಆವರ್ತ ಮಾಡಿದರೆ, ಅಂದರೆ 8 ಸೆಕೆಂಡ್ ತೆಗೆದುಕೊಳ್ಳೋದು, 8 ಸೆಕೆಂಡ್ ಬಿಡುವುದು ಮಾಡಿದರೆ ಇದನ್ನು ಸಾವಿತ್ರಿ ಪ್ರಾಣಾಯಾಮ ಅಂತ ಕರೀತೇವೆ. ಇದನ್ನು 1 ಆವರ್ತದ ಸಾವಿತ್ರಿ ಪ್ರಾಣಾಯಾಮ ಅಂತ ಕರಿತೇವೆ. ಹೀಗೆ ಎಷ್ಟು ಆವರ್ತ ಬೇಕಾದರೂ ಸಮಯವನ್ನು ಮಾಡಿಕೊಂಡು ಮಾಡುವಂಥದ್ದು. ಹಾಗೆ ನಿಮಿಷಕ್ಕೆ ಕೇವಲ 4 ಬಾರಿ ಉಸಿರು ತೆಗೆದುಕೊಳ್ಳೋದು ಆಗುತ್ತೆ. ಹೀಗೆ ಉಸಿರು ಬಿಡೋದು ತೆಗೆದುಕೊಳ್ಳೋದು ಆಗುವುದರಿಂದ ಈಗ ನಮ್ಮ ಶರೀರದಲ್ಲಿ ಇರುವ ನಿಧಾನವಾಗಿ ತೆಗೆದುಕೊಳ್ಳೋದು, ನಿಧಾನವಾಗಿ ಬಿಡೋದು ಆಗುತ್ತೆ. ಹಾಗಾಗಿ ನಿಧಾನವಾಗಿ ಗಾಳಿಯು ತುಂಬಿಕೊಳ್ಳೋದ್ರಿಂದ ಅಲ್ಲಿ ತುಂಬ ಆಕ್ಸಿಜನ್ ಬರುವುದು ಆಗುತ್ತೆ. 6 ಲೀಟರ್ ಗಾಳಿಯು ಬರುವುದರಿಂದ ಅಲ್ಲಿ 4 ಲೀಟರ್ನಂತಹ ಬೆಳಗ್ಗೆ ಹೊತ್ತು 4 ಲೀಟರ್ನ ಹಾಗೆ ಆಕ್ಸಿಜನ್ ನಮ್ಮ ಶರೀರದ ಒಳಗೆ ಬರುತ್ತೆ. ಹಾಗೆ ನಮ್ಮಲ್ಲಿ ಎಲ್ಲವೂ ಸೇವ್ ಆಗುತ್ತೆ, ಆಕ್ಸಿಜನ್ ಸರ್ವ್ ಆಗುತ್ತೆ. ಅದು ಎಲ್ಲೆಲ್ಲಿ ಆಗುತ್ತೆ, ಹೇಗೆ ಸರ್ವ್ ಮಾಡುತ್ತೆ ನಮ್ಮ ಶರೀರಕ್ಕೆ, ಆರೋಗ್ಯಕ್ಕೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅದನ್ನು ನನ್ನ ಸಂಚಿಕೆಗಳನ್ನು ನೋಡ್ತಾ ಇರಿ, ಹಾಗೆ ಆರೋಗ್ಯವಾಗಿಯೇ ಇರಿ. ಬೆನ್ನು ನೇರ, ಮುಚ್ಚಿದ ಕಣ್ಣು ಮುಚ್ಚಿರಲಿ. ಸಹಜವಾಗಿ ಉಸಿರಾಡಿ, ಉಸಿರಷ್ಟು ಹೊರಗೆ ಬಿಟ್ಬಿಡಿ. ಇನ್ಹೈಲ್, ಸಾವಿತ್ರಿ ಪ್ರಾಣಾಯಾಮ 8 1 2 3 4 5 6 7 8. ಎಕ್ಸೇಲ್ 1 2 3 4 5 6 7 8. Inhale 1 2 3 4 5 6 7 8. Exhale 1 2 3 4 5 6 7 8. Exhale 1 2 3 4 5 6 7 8. 1 2 3 4 5 6 7 8. 1 2 3 4 5 6 7 8. ರಿಲ್ಯಾಕ್ಸ್ ಮಾಡಿ.